ನಾನಿವತ್ತು ಚಂದ್ರನಿಗೋಸ್ಕರ ಕಾಯ್ತಾ ಇದ್ದೆ ಊಟ ಮಾಡ್ದಲೆ. ಅಂದರೂ ಚಂದ್ರ ಬರಲಿಲ್ಲ. 10 ಗಂಟೆ ಆದರೂ ಚಂದ್ರನಿಗೋಸ್ಕರ ನಾನು ಯಾಕೆ ಕಾಯ್ತಾ ಇದ್ದೆ ಅಂತ ಗೊತ್ತಾಗಬೇಕಂದ್ರೆ ವಿಡಿಯೋನ ಫುಲ್ ನೋಡಿ. ಹಾಯ್ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್ ಆಸ್ ಎ ಸೋಂಬೇರಿ ಇನ್ ಮೈ ಮನೆ ಎಪಿಸೋಡ್ ನಂಬರ್ 3. ಇವತ್ತು ಬೆಳಿಗ್ಗೆ ಬೇಗ ಎದ್ದು ಕೆಲಸ ಎಲ್ಲ ಮಾಡಿ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡು 11 ಗಂಟೆಗೆ ಪೂಜೆ ಮಾಡಿದೆ. मारो मुझे मारो मारो मुझे मारो मारो ಇವನ ಹೆಸರು ಚಿಂಟು ಅಂತ. ಇವನ ಕೆಲಸ ಎರಡೇ, ತಿನ್ನೋದು ಮಲ್ಕೊಳ್ಳೋದು, ತಿನ್ನೋದು ಮಲ್ಕೊಳ್ಳೋದು ಅಷ್ಟೇ. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಮತ್ತೆ ಇವನಿಗೊಂದು ಸ್ಪೆಷಲ್ ಟ್ಯಾಲೆಂಟ್ ಇದೆ. ಅದೇನಂದ್ರೆ ಕೂತಿತ್ತವೆ ನಿದ್ದೆ ಮಾಡೋದು. ಇಷ್ಟು ಸೈಲೆಂಟಾಗಿ ಮಲಗಿರೋ ಚಿಂಟು ಮೇಲೆ ಇಷ್ಟೊಂದು ಕಂಪ್ಲೇಂಟ್ ಹೇಳ್ತಾಳೆ ಅಂತ ಏನು ಅನ್ಕೋಬಿಡಿ. ಇವನಿಗೆ 3-4 ಜನ ಗರ್ಲ್ ಫ್ರೆಂಡ್ಸ್ ಬೇರೆ ಅವರೇ. ಅದು ಇವನ್ನ ಮನೆ ಹತ್ರನೇ ಹುಡಿಕೊಂಡು ಬರ್ತಾರೆ. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಚಿಂಟು ಎದೋಳು, ನಿನ್ನ ಗರ್ಲ್ ಫ್ರೆಂಡ್ಸ್ ಮನೆ ಹತ್ರ ಹುಡಿಕೊಂಡು ಬಂದವ್ರೆ ನೋಡಿ. ಎಷ್ಟೇ ಎಬ್ಬಿಸಿದ್ರು ಎದೋಳಲ್ಲ, ನಿದ್ದೆ ಗೌರವ. ಸಂಜೆ ಗಣೇಶನಿಗೆ ಅಂತ ಮತ್ತೆ ಪೂಜೆ ಮಾಡಿ ಚಂದ್ರನಿಗೋಸ್ಕರ ಕಾಯಿದ್ರೆ ಚಂದ್ರ ಬರೋದೇ ಬೇಡವಾ? ನಾನು ಚಂದ್ರಿಗೆ ಯಾಕೆ ಕಾಯ್ತಾ ಇದ್ದೀನಿ ಅಂತಲೇ ಹೇಳಿಲ್ಲ ಅಲ್ವಾ? ಸಂಕಷ್ಟ ಚತುರ್ಥಿ ಅಲ್ವಾ, ಅದಕ್ಕೆ ಇವತ್ತು ಉಪವಾಸ ಇದ್ದು ರಾತ್ರಿ ಚಂದ್ರ ಬಂದಮೇಲೆ ಚಂದ್ರನ ನೋಡಿ ಊಟ ಮಾಡ್ಬೇಕಂತೆ. ಆದರೆ ಚಂದ್ರನೇ ಬಂದಿಲ್ಲ, ನಾನೇನು ಮಾಡಲಿ? ನಾನು ಕಾಯಿಗೆ ತಕ್ಕ ಕಾಯ್ದೆ, ಎಷ್ಟು ಕಾಯ್ದು ಚಂದ್ರ ಬರಲಿಲ್ಲ. ಹೊಟ್ಟೆ ಬೇರೆ ಹಸಿತಾ ಇತ್ತು, ಅದಕ್ಕೆ ಫೋನಲ್ಲಿ ಚಂದ್ರನ ಫೋಟೋನ ನೋಡ್ಬಿಟ್ಟು ಊಟ ಮಾಡಿಬಿಟ್ಟೆ. ಬರೀ ಇಂಥದೆಯಾ? ನಿಮ್ಗೇನಾದರೂ ನೆನ್ನೆ ರಾತ್ರಿ ಚಂದ್ರ ಕಾಣಿಸಿದ್ರೆ ಕಮೆಂಟ್ ಮಾಡಿ. ಫಾಲೋ ಫಾರ್ ನೆಕ್ಸ್ಟ್ ವಿಡಿಯೋ. ಬಾಯ್.